ಕೊಡುವಾಗ ಆಗ ಎಲ್ಲರೂ ಹೇಳ್ತಾರೆ ಇಂದನ್ ಏರು ತಿನ್ಪೇರು ಅಂತ ಹೇಳಿ ಚಪ್ಪೆ ಒಂದು ಅಂದ್ರೆ ಇದನ್ನ ಯಾರು ತಿಂತಾರೆ ಅಂತ ಹೌದು. ಹೇಳ್ತಾರೆ. ಚಪ್ಪ ಇದು ಹಾ. ನಾವು ಸಹ ಥಿಂಕ್ ಮಾಡಿದ್ವಿ ಇದನ್ನ ಯಾರು ತಿನ್ನೋದಿಲ್ವ ಏನೋ ಅಂತ ಹೇಳಿ. ಹಾ. ಆದ್ರೆ ಈಗ ಬಹುಶಃ ಡ್ರ್ಯಾಗನ್ ಫ್ರೂಟ್ ಇಲ್ಲದ ಅಂಗಡಿ ಇರ್ಲಿಕ್ಕಿಲ್ಲ ಅಂತ ನನ್ನ ಆಲೋಚನೆ. ಎತ್ತರದ ಜಾಗದಲ್ಲಿ ಇದ್ದೀವಿ. ಸುಮಾರು ಒಂದು 500-600 ಅಡಿಗಿಂತ ಮೇಲ್ಗಡೆ ನಾವು ನಡ್ಕೊಂಡು ಬಂದಿರುವಂತವ್ರು ಮನೆಯಿಂದ. ಇದರಲ್ಲಿ ಪೂರ್ತಿ ಹಣ್ಣಿನ ಗಿಡಗಳೇ ಇರುವಂತದ್ದು. ಸಾವಿರಾರು ವೆರೈಟಿಯ ಬೇರೆ ಬೇರೆ ವಿಧದ ಹಣ್ಣುಗಳೆಲ್ಲ ಇರ್ತದೆ. ನೋಡಿ ಇಲ್ಲಿ ನಿಮ್ಗೆ ಕಾಣ್ತಿರುವಂತದ್ದೆಲ್ಲ ಎಲೆಗಳ ಕಲರ್ಗಳೆಲ್ಲ ಚೇಂಜ್ ಇದೆ. ಜ್ಯೂಸ್ ಮಾಡ್ಲಿಕ್ಕೂ ಚಂದ ಆಗ್ತದೆ. ಹಾ. ಒಳ್ಳೆ ಟೇಸ್ಟಿ. ಸಿಹಿ ಇದೆಯಾ? ತುಂಬಾ ಸಿಹಿ ಉಂಟು. ಹಾ. ಹಣ್ಣಾಗುವಾಗ ಈ ನೆಕ್ಕರೆ ಮಾವು ಬಾದಾಮಿಗೆಲ್ಲ ಒಳ್ಳೆ ಕಲರ್ ಬರ್ತದಲ್ಲ, ಹಾ. ಹಾಗೆ ಕಲರ್ ಬರ್ತದೆ ಇದಕ್ಕೆ. ಜನರಲ್ ಅಂತ ಹೇಳಿದ್ರೆ ಹೆಚ್ಚು ಯಾವುದೇ ವಸ್ತುಗಳನ್ನು ಉಪಯೋಗಿಸ್ಲಿಕ್ಕಿಲ್ಲ. ಕೇವಲ ಉಪ್ಪು, ಅದರ ಜೊತೆ ಸ್ವಲ್ಪ ಈರುಳ್ಳಿ, ಮೆಣಸು, ಕಾಯಿ ಮೆಣಸು ಇಷ್ಟನ್ನು ಹಾಕಿ ಕೈಯಲ್ಲಿ ಹಿಚುಕಿ. ಅಕಸ್ಮಾತ್ ಹುಳ ಇದ್ರೆ ಅಂತ ಹೇಳ್ಬೇಡಿ. ಆ, ಇದು ಒಮ್ಮೊಮ್ಮೆ ಮಾವಿನ ಹಣ್ಣಲ್ಲಿ ಹುಳ ಇರೋದು ಮಾಮೂಲಾಗಿ. ನಾವು ಅಂತ ಹೇಳಿದ್ರೆ ಯಾವುದೇ ಮದ್ದೆ ಅಂತ ಬಿಡದೆ ಮಾಡ್ತೇವೆ. correct, correct. ಕೆಲವೊಮ್ಮೆ ಹುಳ ಇದ್ದೇ ಇರ್ತದೆ, ಕೆಲವೊಮ್ಮೆ ಇರುದಿಲ್ಲ. ನೋಡಿ ಓ. ನೀವು ಹೇಳಿದಾಗೆ ಒಂದು ಸೈಡ್ ಅಲ್ಲಿ ಸ್ವಲ್ಪ ಹುಳ ಉಂಟು, ಈಗ ಈ ಸೈಡ್ ಅಲ್ಲಿ ಹುಳ ಇದೆ ಸ್ನೇಹಿತರೆ. ಸ್ವಲ್ಪ ಹುಳ ಇದೆ. ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಆಗ್ಲಿಲ್ಲ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಸಾಧಾರಣ ನರ್ಸರಿಗಳು ಅಂತ ಹೇಳಿದಾಗ ಹೈವೇ ಸಿಟಿಗಳ ಮಧ್ಯದಲ್ಲಿ ಸಣ್ಣ ಸಣ್ಣ ನರ್ಸರಿಗಳು, ವೆರೈಟಿಗಳೆಲ್ಲ ಕಾಣ್ತೇವೆ ನಾವು. ಆದರೆ ಇದು ಒಂದು ವಿಶೇಷವಾಗಿರುವಂಥದ್ದು. ಮ್ಯಾಕ್ಸಿಮಮ್ ಮದರ್ ಪ್ಲಾಂಟ್ಗಳನ್ನು ಇವರ ತೋಟದಲ್ಲೇ ಮಾಡಿ ಅದರ ಮುಖಾಂತರ ಅತ್ಯುತ್ತಮವಾಗಿರುವಂಥ ಗಿಡಗಳನ್ನು ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಮಾರು 1000ಕ್ಕಿಂತ ಹೆಚ್ಚು ವೆರೈಟಿಯ ಹಣ್ಣು, ತರಕಾರಿಗಳು, ಅದೇ ರೀತಿ ವಿಶೇಷ ಫಾರಿನ್ ಫ್ರೂಟ್ಸ್ಗಳು ಇದೆಲ್ಲವೂ ಕೂಡ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಇವರ ಹೆಸರು ದಯಾ ಪ್ರಸಾದ್ ಅಂತೇಳಿ, ಚೀಮುಳ್ಳು ಅಂತೇಳಿ. ಸುಮಾರು ಪಂಜದಿಂದ ಒಂದು 4-5 ಕಿಲೋಮೀಟರ್ ಒಳಗಾಗುತ್ತೆ. ಸಾನಿಕಾ ಅಂತೇಳಿ ನರ್ಸರಿ ಹೆಸರು, ವನಸಿರಿ ಅಂತೇಳಿ ಫಾರ್ಮದ ಹೆಸರು, ಪಂಬೆತಾಡಿ ಅಂತೇಳಿ ಗ್ರಾಮದ ಹೆಸರು. ನೀವು ಇದಕ್ಕಿಂತ ಮೊದಲು ಬೇರೆ ಬೇರೆ ವಿಡಿಯೋಗಳಲ್ಲಿ ನೋಡಿರ್ಬೋದು. ಆದರೆ ಇವತ್ತು ಇವರ ತೋಟದಲ್ಲಿರುವಂಥ ಮಾವಿನ ವೆರೈಟಿಯನ್ನು ನಿಮ್ಗೆಲ್ರಿಗೂ ಕೂಡ ತೋರಿಸ್ತೇನೆ. ಸರ್ ನಮಸ್ತೆ, ನಮಸ್ತೆ. ಹೇಗಿದ್ದೀರಿ? ತೊಂದ್ರೆ ಫೈನ್. ವನಸಿರಿ ಅಂತ ಹೇಳಿದ್ರೆ ಕೇವಲ ವನಸಿರಿ ಮಾತ್ರ ಅಲ್ಲ, ದಟ್ಟ ಕಾಡಿನ ಮಧ್ಯದಲ್ಲಿ ಇರುವಂತದ್ದು. ಹೆಸರು ಮಾತ್ರ ಅಲ್ಲ. ಹೌದು, ಬರುವಾಗ ಹಾಗಂತೇಳಿ ಹೆಸರಿಟ್ಟದ್ದು. ಅಲ್ಲ, ಬರುವಾಗ ಇಡೀ ವನಸಿರಿಯ ಮಧ್ಯದಲ್ಲೇ ಇರುವಂತದ್ದು ಅತ್ಯುತ್ತಮವಾಗಿರುವಂತ ಒಂದು ಜಾಗ ಇದು. ತುಂಬಾ ಖುಷಿ ಆಯ್ತು. ಸರ್, ಈ ಮಾವಿನ ವೆರೈಟಿಗಳನ್ನು ಹೇಳ್ಬೇಕಾದ್ರೆ ಇದು ಯಾವ ವೆರೈಟಿ? ಇದು ಆಕ್ಚುಲಿ ಮಲ್ಲಿಕ ವೆರೈಟಿ. ಇದು ಮಲ್ಲಿಕದಲ್ಲಿ ಇದು ಒಳ್ಳೆ ಸೈಜ್ ಬರ್ತದೆ, ಮತ್ತೆ 1 kg ವರೆಗೆ ಬರ್ತದೆ. 1 kg 200 ಗ್ರಾಮ್ಸ್ ಅಥವಾ ಒಂದು 700 ಗ್ರಾಮ್ಸ್ ಮೇಲೆಗೆ ಬರ್ತದೆ. ಕೆಲವರು ಹೇಳ್ತಾರೆ ಅದು ಮಲ್ಲಿಕಾದ ಅಲ್ಲ, ಮಲ್ಲಿಕ ಸಣ್ಣದಲ್ಲಿ ಬರ್ತದೆ. ಆದ್ರೆ ಇದು ವೆರೈಟಿ ಮಲ್ಲಿಕವೇ. ಮುಂಚೆ ನಮ್ಮ ನೆಂಟರ ಮನೆಯಲ್ಲಿ ಒಬ್ಬರ ಹತ್ರ ಇತ್ತದು. ನೆಂಟರ ಮನೆಯಲ್ಲಿ ಚೆನ್ನಾಗಿರುವ ಕಾರಣ ಅಪ್ಪನೇ ಗ್ರಾಫ್ಟ್ ಮಾಡಿದ್ದನ್ನು. ಅಪ್ಪನೇ ಗ್ರಾಫ್ಟ್ ಮಾಡಿ ತಕೊಂಡು ಬಂದು ನೆಟ್ಟದ್ದು ನಮ್ಮಲ್ಲಿ. ಹಾಗಂತ ಹೇಳಿದ್ರೆ ವಿಶೇಷತೆ ಅಂತ ಹೇಳಿದ್ರೆ ಇದು ಪ್ರತಿ ವರ್ಷ ಇಲ್ಡಿಂಗ್ ಆಗ್ತಾ ಇದೆ. ಒಳ್ಳೆ ಇಲ್ಡಿಂಗ್ ಬರ್ತದೆ. ಅದರ ಜೊತೆಗೆ ಸಹ ತಿನ್ಲಿಕ್ಕೆ ಸಹ ಹಾಗೇನೆ ಹುಳ ಎಲ್ಲ ಆಗದೆ ಒಳ್ಳೆ ವೆರೈಟಿ ಅಂತ ಹೇಳ್ಬೋದು. ಈ ಗಿಡಕ್ಕೆ ಎಷ್ಟು ವರ್ಷ ಇದು? ಇದು ಸುಮಾರು ನನಗೆ ಗೊತ್ತಿದ್ದಾಗ 2002ನೇ ಇಸ್ವಿಯ ಗಿಡ ಇದು. ಅಂದ್ರೆ ಒಂದು 24 ವರ್ಷ, ಒಂದು 20 ವರ್ಷದಿಂದ ಮೇಲೆ ಆಯ್ತು ಇದಕ್ಕೆ. ಅಷ್ಟು ವರ್ಷದಿಂದ ಆಗ್ತಾನೆ ಇದೆ. ಪ್ರತಿ ವರ್ಷ ಆಗ್ತಾ ಇದೆ ಅಂತ. ಒಂದು ಸ್ಟಾರ್ಟಿಂಗ್ ಒಂದು 3-5 ವರ್ಷ ಆಗಿರ್ಲಿಲ್ಲ. ಅದ್ರ ನಂತರ ನಿಮ್ಗೆ ಗಿಡ ಬೆಳೆದು ಬಂದಾಗ ಆಗಿದೆ. ಒಂದ್ 2 ವರ್ಷಗಳ ಹಿಂದೆ ಸುಮಾರು ಒಂದು 3-3.5 ಕ್ವಿಂಟಾಲ್ನಷ್ಟು ಆಗಿತ್ತು. ಸುಮಾರಾಗಿ ಒಂದು 30 ವೆರೈಟಿಯ ಮಾವುಗಳು ಇದೆ ನನ್ನಲ್ಲಿ. ಅಂದ್ರೆ ಈ ದೇಶದಲ್ಲ, ಹೊರ ದೇಶದ ಮಾವುಗಳೆಲ್ಲ. ಇದರಲ್ಲಿ ಇಲ್ಲಿ ಒಂದು ಕಾಣ್ತಾನೆ. ನಾನೀಗ ಹಣ್ಣ ಆದನ್ನು, ಕಾಯಿಗಳಾದನ್ನೇ ಹೇಳ್ತಾ ಹೋಗ್ತೇನೆ. ಇದೊಂದು ಆಕ್ಚುಲಿ ರೆಡ್ ಜಂಬೋ ಅಂತ ವೆರೈಟಿ. ಇಲ್ಲಿ ಮೇಲ್ಗಡೆ ಸ್ವಲ್ಪ ರೆಡ್ ಕಲರ್ ಇದೆ. ಒಳ್ಳೆ ಜಂಬೋ ಸೈಜ್. ತಿನ್ಲಿಕ್ಕೆ ಸಹ ಒಳ್ಳೆ ಸೂಪರ್ ಉಂಟಿದು. ಇದು ಲಾಸ್ಟ್ ಇಯರ್ ಫ್ರೂಟ್ ಕೊಟ್ಟಿತ್ತು. ಈ ಗಿಡದಲ್ಲೆಲ್ಲ, ಇನ್ನೊಂದು ಗಿಡದಲ್ಲಿ ಹಿಂದಿನ ವರ್ಷ ಫ್ರೂಟ್ ಕೊಟ್ಟಿತ್ತು. ಇದು ಬಾರಿ ಚಂದ ಉಂಟು ತಿನ್ಲಿಕ್ಕೆ. ಸುಮಾರು ಒಂದು 900 ಗ್ರಾಮ್ಸ್ ಆರಾಮ್ಸೆ ಬರ್ತದೆ ನಿಮಗೆ. ಈ ಬಾರಿ 3 ಆಗಿದೆ ಇದರಲ್ಲಿ. ಈ ಬಾರಿ ಇದರಲ್ಲಿ 2 ಉಂಟು ಅಷ್ಟೇ. ಇಲ್ಲ, ಇನ್ನೊಂದಿದೆ ನೋಡಿ. ಇನ್ನೊಂದಿದೆ ನೋಡಿ, ಮೇಲೆ ಒಂದಿದೆ. ಟಿಮೋನ್ ಮ್ಯಾಂಗೋ ಅಂತ ಹೇಳಿ. ಸರ್, ಕಾಟಿಮನ್ ಮ್ಯಾಂಗೋ ಅಂತ ಹೇಳಿದ್ರೆ ಕೆಲವರು ಆಲ್ ಸೀಸನ್ ಅಂತ ಹೇಳ್ತಾರೆ. ಆಕ್ಚುಲಿ ನಂಗೆ ಗೊತ್ತಿದ್ದಾಗ ಇದು ಆಲ್ ಸೀಸನ್ ಅಂತ ಹೇಳುವಾಗಿಲ್ಲ, ಇದನ್ನ ಆಫ್ ಸೀಸನ್ ಅಂತ ಹೇಳ್ಬೋದು. ಇದಂದ್ರೆ ಇದು 1 ಅಥವಾ 2 ಸಲ ಹೂ ಹೋಗ್ತದೆ. ಆದ್ರೆ 2 ಸಲ ಹೂ ಹೋಗೋದು ತುಂಬಾ ಹೋಗುದಿಲ್ಲ, ಬರೇ ಚಿಲ್ಲರೆ ಹೋಗ್ತದೆ ಅಷ್ಟೇ. ಇದರಲ್ಲಿ ಕಳೆದ ವರ್ಷ ಅಲ್ಲ, ಹಿಂದಿನ ವರ್ಷ ನನಗೆ ಸೋಣ ತಿಂಗಳು ಅಂತ ಹೇಳ್ತೇವೆ. ಸೋಣ ತಿಂಗಳು ಅಂತ ಹೇಳಿದ್ರೆ ಆಗಸ್ಟ್ ಲಾಸ್ಟಿಗೆಲ್ಲ ಇದರಲ್ಲಿ ಫ್ರೂಟ್ ಸಿಕ್ಕಿತ್ತು ನಮಗೆ. ಫ್ರೂಟ್ ಸಹ ತಿನ್ಲಿಕ್ಕೆ ಚೆನ್ನಾಗಿತ್ತು. ಆಗೇನು ಹುಳಿ ಇರ್ಲಿಲ್ಲ, ಮಾಮೂಲಿ ಟೇಸ್ಟ್, ಬೇಸಿಗೆಲ್ಲ ಆಗೋ ಟೇಸ್ಟ್ ಅಲ್ಲಿ ಇತ್ತು. ಹಾಗೆ ನಾನು ಇದನ್ನೊಂದು ಆಫ್ ಸೀಸನ್ ಅಂತ ಹೇಳ್ಬೋದು ಅಷ್ಟೇ. ಅಂದ್ರೆ ಸೀಸನ್ ಅನ್ನು ಹೊರತುಪಡಿಸಿ ಆಗ್ತದೆ ಅದು ಅಂತ ಹೇಳಿ. ನೋಡಿದ್ದು ಮಾಮೂಲಿ ಬನಾನಾ ವೆರೈಟಿ ಮ್ಯಾಂಗೋ. ಆಕ್ಚುಲಿ ಇದು ಬನಾನಾ ವೆರೈಟಿ ಮ್ಯಾಂಗೋ ಒಳ್ಳೆ ಚೆನ್ನಾಗುಂಟು, ತಿನ್ಲಿಕ್ಕೆ ಸಹ ಒಳ್ಳೆ ಸ್ವೀಟ್ ವೆರೈಟಿ. ಇದು ಎಲ್ರು ಮಾಡಬಹುದಾದಂತ ಒಂದು ವೆರೈಟಿ ಅಂತ ಹೇಳ್ಬೋದು. ಇದು ಸಹ ಇದು ನೋಡ್ಲಿಕ್ಕೆ ಉದ್ದ ಇರುವ ಕಾರಣ ಹಾಗೆ ಬಂದಿರೋದು, ಬನಾನಾ ವೆರೈಟಿ ಅಂತ ಹೇಳಿ ಬಂದಿರ್ಬೋದು. ಈ ರೀತಿ ವಿಶೇಷ ವೆರೈಟಿಗಳನ್ನು
ನೀವು ಕಲೆಕ್ಟ್ ಮಾಡುವಂತದ್ದು ಹೇಗೆ? ಕೆಲವೊಮ್ಮೆ ನಮ್ಮ ಹಾಗೆ ಬೇರೆಯವರು ಈ ಹಣ್ಣಿನ ತೋಟದವರು ಇರ್ತಾರೆ, ಅವರು ಬೇರೆ ಕಡೆಯಿಂದೆಲ್ಲ ಕಲೆಕ್ಟ್ ಮಾಡಿಕೊಂಡು ಬಂದಿರ್ತಾರೆ, ನಾವು ಅಲ್ಲಿಂದ ತಗೊಳ್ತೇವೆ ಕೆಲವೊಮ್ಮೆ. ಕೆಲವೊಮ್ಮೆ ಇಲ್ಲಿ ಸಿಕ್ಕದ ವೆರೈಟಿಗಳನ್ನು ಅಂತ ಹೇಳಿದ್ರೆ ಯಾವ್ದಾದ್ರು ದೇಶಕ್ಕೆ ಹೋಗಿರುವಾಗ ಅಲ್ಲಿಂದ ಸಹ ಒಮ್ಮೊಮ್ಮೆ ಎಂತ ತಗೊಂಡ್ ಬರ್ತೇವೆ ಅದನ್ನು. ಅದು ಬಿಟ್ರೆ ನಿಮಗೆ ಕೆಲವರು ಯಾವ್ದಾದ್ರು ದೇಶಕ್ಕೆ ಹೋಗಿರುವಾಗ ಅವರು ಸಹ ನಮ್ಮ ಹತ್ತಿರದ ಫ್ರೆಂಡ್ಸ್ ನವರೆಲ್ಲ ಅಲ್ಲಿಂದ ತರುವಾಗ ಗಿಫ್ಟ್ ಕೊಡ್ಲಿಕ್ಕೆಲ್ಲ ಬರುವಾಗ ನಮಗೆ ಇಂಥದ್ದೆಂತಾರು ಬೀಜವ ಹಣ್ಣು ಎಂತಾರು ತಗೊಂಡು ಬಂದು ಗಿಫ್ಟ್ ಕೊಡ್ತಾರೆ, ಅಥವಾ ಒಂದು ಯಾವ್ದಾದ್ರು ಒಂದು ಒಳ್ಳೆ ಗಿಡವನ್ನು ತಂದು ಕೊಡ್ತಾರೆ. ಹಾಗೆ ಇಲ್ಲಿ ಒಂದು ಮ್ಯಾಂಗೋ ಉಂಟು ನೋಡಿ, ನೋಡ್ಲಿಕ್ಕೆ ಉದ್ದ ಉಂಟು, ನೀವು ತಿಳ್ಕೊಳ್ಬಹುದು ಆಚೆ ಬನಾನಾ ಮ್ಯಾಂಗೋದಾಗಿ ಉಂಟು ಹೇಳಿ. ಇದು ಬನಾನಾ ಮ್ಯಾಂಗೋ ಅಲ್ಲ, ಇದು ಯುವೆರ್ನ್ ಅಂತ ಹೇಳುವಂತ ಮ್ಯಾಂಗೋ. ದೊಡ್ಡ ಸೈಜ್ ಉಂಟು, ದಪ್ಪಸ ಉಂಟು. ಇದು ಇನ್ನೂ ಸಹ ದೊಡ್ಡದು ಬರ್ತದೆ ನಿಮಗೆ. ಇದು ನಿಮಗೆ 1.25 kg ಮೇಲೆ ಬರ್ತದೆ ತೂಕ. ಲಿಮಿಟೆಡ್ ಆಗಿದೆ. ಇದಂದ್ರೆ ನಿಮಗೆ ದೊಡ್ಡ ದೊಡ್ಡ ಸೈಜ್ ಬಂದಾಗ ಸ್ವಲ್ಪ ಲಿಮಿಟೆಡ್ ಆಗಿ ಬರ್ತದೆ, ಭಯಂಕರ ಅಂತ ಹೇಳಿ ಬರುದಿಲ್ಲ. ಈಗ ಇದಕ್ಕೆ ಕವರ್ ಮಾಡಿದ್ರಲ್ಲ? ಹೌದು. ಏನಕ್ಕೆ ಇದು cover? ಅಂದ್ರೆ ಅದು ಫ್ರೂಟ್ ಫ್ಲೈ ಎಲ್ಲ ಸ್ವಲ್ಪ ಅಟ್ಯಾಕ್ ಆಗುದು ಸ್ವಲ್ಪ ತಪ್ತದೆ. ಮತ್ತೆ ಇದಕ್ಕೆ ಮಾಡಿಲ್ಲ ಇನ್ನು? ಅದೊಂದು ಹಾಗೆ ಬಿಟ್ಟದ್ದು, ಸ್ವಲ್ಪ ಹೀಗೆ ಇರ್ಲಿ ಸ್ವಲ್ಪ ಹಾಗೆ ಇರ್ಲಿ ಅಂತ ಹೇಳಿ, ಎಲ್ಲ ತರದಲ್ಲಿ ಇರ್ಲಿ ಅಂತ ಹೇಳಿ ಬಿಟ್ಟದ್ದು. ಹೇಗಾಗ್ತದೆ ನೋಡುವ, ಹೇಗೆ ಆಗ್ತದೆ ನೋಡುವ ಅಂತ ಹೇಳಿ ಪ್ರತಿ ವರ್ಷ ಮಾಡ್ತೇವೆ. ಇದು ಫ್ರೂಟ್ ಫ್ಲೈಗೆ ಕವರ್ ಮಾಡಿಕೊಳ್ತೇವೆ. ಈಗ ಗಿಡವನ್ನು ಮಾರಾಟ ಮಾಡುವಂತದ್ದು ಅದು ಒಂದು ದೊಡ್ಡ ಸವಾಲಿನ ಕೆಲಸನೇ. ಯಾಕೆಂತ ಹೇಳಿದ್ರೆ ನೆಕ್ಸ್ಟ್ ಗೆ ಅವರಿಗೆ ಚೆನ್ನಾಗಾದ್ರೆ ಮಾತ್ರ ಅವರು ಜನರಿಗೆ ಪಾಸಿಟಿವ್ ಆಗಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ನಿಮ್ಮ ಸಿಸ್ಟಮ್ ಬಗ್ಗೆ. ನೀವು ಅದಕ್ಕೋಸ್ಕರ ಹೇಗೆ ಪ್ಲಾನ್ ಮಾಡ್ತೀರಾ? ಅಂದ್ರೆ ನೀವು ಗಿಡವನ್ನು ನೆಟ್ಟು ಇದೊಂದು ಸ್ವಲ್ಪ ಪ್ರಯೋಗ ಮಾಡಿ ನೋಡಿ ಮತ್ತೆ ಜನರಿಗೆ ಮಾರಾಟ ಮಾಡ್ತೀರಾ? ಹೌದು, ನಾವಂದ್ರೆ ಹೆಚ್ಚಾಗಿ ಅಂತ ಹೇಳಿದ್ರೆ ಯಾವಾಗ್ಲೂ 100% ಆಗಿ ಗಿಡಗಳನ್ನು, ನಮ್ಮಲ್ಲಿ ಫ್ರೂಟ್ ಬಂದ ಗಿಡಗಳನ್ನು ನಾವು ತಿಂದು ನೋಡಿದ ಫ್ರೂಟ್ ಯಾವ್ದು ಒಳ್ಳೇದುಂಟು ಅಂತ ನೋಡಿಕೊಂಡು ಅದನ್ನೇ ಹೆಚ್ಚಾಗಿ ಮಾರಾಟ ಮಾಡ್ಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಪಡ್ತೇವೆ ನಾವು. ಇಲ್ಲದ್ರೆ ಎಂತ ಆಗ್ತ ಹೇಳಿದ್ರೆ ನಮ್ಮಲ್ಲಿಂದ ಗಿಡ ತಗೊಂಡು ಹೋದವರಿಗೆ ಅದು ಒಂದೊಂದು ಫ್ರೂಟ್ ಕೊಡುದಿಲ್ಲ, ಹಾಗೆಲ್ಲ ಸಮಸ್ಯೆ ಆಗ್ತದೆ. ಹಾಗೆ ನಮ್ಮಲ್ಲಿ ಹೆಚ್ಚಾಗಿ ನಾವು ಫ್ರೂಟ್ ಬಂದ ಗಿಡಗಳನ್ನೇ ಹೆಚ್ಚು ಕೊಡ್ತೇವೆ. ಅದಕ್ಕೋಸ್ಕರ ನನ್ನ ಹತ್ರ ಸಹ ಈಗ ತುಂಬಾ ಜನ ನನ್ನ ಹತ್ರ ಬರುವ ಗ್ರಾಹಕರು ಸಹ ಇಂಟ್ರೆಸ್ಟ್ ಬರೋದು ಅದಕ್ಕೆ. ದಯಪ್ರಸಾದ್ ಕೊಟ್ರೆ ಒಳ್ಳೇದನ್ನು ಕೊಡ್ತಾರೆ ಹೇಳುವ ದೃಷ್ಟಿಯಿಂದ ಸ್ವಲ್ಪ ಹೆಸರನ್ನು ಉಳಿಸಿಕೊಂಡಿದ್ದೇವೆ. ಹಾಗೆಂತ ಹೇಳಿ ಕೆಲವೊಂದ್ಸಲ ಹಾಬಿ ಕಲೆಕ್ಟರ್ಸ್ ಹೇಳಿ ಬರ್ತಾರೆ, ನಮ್ಮ ಹಾಗೆ ಹಾಬಿ ಕಲೆಕ್ಟರ್ಸ್. ಅಂದ್ರೆ ಅವರಿಗೆ ಎಂತ ಗಿಡ ಹೊಸ್ತು ಬೇಕು ಅವರಿಗೆ. ಹಾಬಿ ಕಲೆಕ್ಟರ್ ಅವರು ನಮ್ಮಲ್ಲಿ ಹಣ್ಣಾಗುವವರೆಗೆ ರೆಡಿ ಇಲ್ಲ, ಅವರು ಕಾಯ್ಲಿಕ್ಕೆ ತಯಾರಿಲ್ಲ. ದಯಪ್ರಸಾದ್ ನಿಮ್ಮಲ್ಲಿ ಸಹ ಹಣ್ಣಾಗ್ಲಿ, ನಮ್ಮಲ್ಲಿ ಸಹ ನೆಡುವ, ಯಾರಲ್ಲಿ ಮುಂದೆ ಹಣ್ಣಾಗ್ತದೆ ಅಂತ ನೋಡುವ ಅಂತಲೂ ಹೇಳುವವರು ಇದ್ದಾರೆ. ಅಂತವರಿಗೆ ಸಹ ಕೆಲವರು ಕೊಡ್ತೇವೆ ಗಿಡಗಳು. ಹಾಗೆ ಎಲ್ಲ ಅಂತಲ್ಲ, ಅಂತೂ ಕೆಲವೊಂದು ಆಯ್ದ ಗಿಡಗಳನ್ನು, ಕೆಲವೊಂದು ಒಳ್ಳೇದು ಇರಬಹುದಾದ ಗಿಡಗಳನ್ನು ಕೊಡ್ತೇವೆ ಸ್ವಲ್ಪ. ಮತ್ತೆ ಈಗ ನೀವು ನೋಡಿದ್ರೆ ಗೊತ್ತಾಗ್ತಾ ಇಲ್ಲ, ಯಾವ್ದ್ರಲ್ಲಿ ನೀವು ಗೂಗಲ್ ಅಲ್ಲೆಲ್ಲ ಚೆಕ್ ಮಾಡಿದ್ರೆ ಹಣ್ಣುಗಳ ಬಗ್ಗೆ ವಿವರಣೆಗಳೆಲ್ಲ ಇರ್ತದೆ ಸುಮಾರಾಗಿ. ಯಾವ ಜಾಗದಲ್ಲಿ ಆಗ್ತದೆ, ಟ್ರಾಪಿಕಲ್ ಆಗ್ತದಾ, ಚಳಿಯಲ್ಲಿ ಆಗ್ತದೆ, ಹಾಗೆಲ್ಲ ಇರ್ತದೆ. ಅದನ್ನ ನೋಡಿಕೊಂಡು ಸ್ವಲ್ಪ ಕೊಡುದು ಅಷ್ಟೇ, ಹಾಗೆ ಎಲ್ಲ ಸಹ ಕೊಡ್ಲಿಕ್ಕೆ ಹೋಗುದಿಲ್ಲ ನಾನು. ನೋಡಿ ಇಲ್ಲಿ ಒಂದು ಆಲ್ರೆಡಿ ಇದು ಉಂಟು, ಎಂತ ಒಂದು ಹುಳ ಮೊಟ್ಟೆ ಇಡ್ಲಿಕ್ಕೆ ರೆಡಿ ಮಾಡ್ತಾ ಉಂಟು. ಹಾಗಂತ ಹೇಳಿ ನಾವು ಇದಕ್ಕೆ ಯಾವುದೇ ಒಂದು ವಿಷ ಸ್ಪ್ರೇ ಮಾಡುವ ಅಭ್ಯಾಸ ಇಲ್ಲ ನನ್ನ ಹತ್ರ. ಯಾಕಂತ ಹೇಳಿದ್ರೆ ನಾವು ಹೊರಗಡೆಯಿಂದ ತರೋದು ಹೇಗಾದ್ರೂ ವಿಷ ಇರ್ತದೋ ಇಲ್ವೋ ಅಂತೇಳಿ ನಮಗೆ ಗ್ಯಾರಂಟಿ ಗೊತ್ತಿರೋದಿಲ್ಲ. ವಿಷ ಇರ್ತದೆ ಅಂತೇಳಿ ಹೇಳುವಾಗಿಲ್ಲ, ವಿಷ ಇಲ್ಲ ಅಂತಲೂ ಹೇಳುವಾಗಿಲ್ಲ. ಅದೇ ನಾವು ಇಲ್ಲೇ ಮನೆಯಲ್ಲೇ ಮಾಡಿ ತಿನ್ನೋದನ್ನ ಯಾಕೆ ಸುಮ್ಮನೆ ಒಂದು ವಿಷ ಬಿಟ್ಟು ತಿನ್ನೋದು ಅಂತ ಹೇಳುವಂತ ಒಂದು ಉದ್ದೇಶದಿಂದ. ಜಾಗ ಹುಡುಕ್ತಿದೆ ಮೊಟ್ಟೆ ಇಡ್ಲಿಕ್ಕೆ. ಹೌದು ಅಲ್ಲ, ಆದಷ್ಟು ಈಗೇನೆ ಫ್ರೂಟ್ ಫ್ಲೈ ಹೇಗೆ ಇದೆಲ್ಲ ಸಿಗ್ತದೆ ಈಗ ಆನ್ಲೈನ್ ಅಲ್ಲಿ. ಇದಕ್ಕೆ ಈ ಕವರ್ಗಳಿಗೆಲ್ಲ ದೊಡ್ಡ ರೇಟ್ ಇರುವುದಿಲ್ಲ, ಅದು ಅದಕ್ಕೋಸ್ಕರ ಹಾಕಿ ಇಟ್ಟುಕೊಳ್ತೇವೆ ಸ್ವಲ್ಪ. ಇದ್ರ ಏನು ಹೆಸರು? ಇದು ರೆಡ್ ಥೈಲ್ಯಾಂಡ್ ಚೆನ್ನಾಗಿದೆ ಅಲ್ಲ. ಇದು ಲಾಸ್ಟ್ ಇಯರ್ ಫ್ರೂಟ್ ಆಗಿತ್ತು, ಭಾರಿ ಚಂದ ಇತ್ತು. ಸೂಪರ್ ಸ್ವೀಟ್ ಅಂತ ಹೇಳಿ ಓವರ್ ಸ್ವೀಟ್ ಅಂತಲ್ಲ, ಒಂದು ಮೀಡಿಯಂ ಸಿಹಿಯಲ್ಲಿ ಒಂಥರ ಫ್ಲೇವರ್ ಚಂದ ಇತ್ತು ಅದರದ್ದು. ಸರ್, ಸಾಧಾರಣ ನರ್ಸರಿ ಫೀಲ್ಡ್ಗೆಲ್ಲ ಬರೋರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮೊದಲೇ ಡಿಸೈಡ್ ಮಾಡಿ ಬರುವುದಿಲ್ಲ. ಈಗ ಇಂಜಿನಿಯರಿಂಗ್ ಆಗ್ಬೇಕಾದ್ರೆ, ಡಾಕ್ಟರ್ ಆಗ್ಬೇಕು, ಇನ್ನೊಂದು ಆಗ್ಬೇಕು ಅಂತ ಹೇಳಿದ್ರೆ ಸ್ಕೂಲ್ ಹೋಗ್ಬೇಕಾದ್ರೆ ಅವ್ರದ್ದು ಡ್ರೀಮ್ಗಳಿರ್ತದೆ. ಆದ್ರೆ ಈ ನರ್ಸರಿ, ಕೃಷಿ, ದೊಡ್ಡ ದೊಡ್ಡ ಫೀಲ್ಡ್ಗಳು ಇರ್ತಲ್ಲ, ಇದಕ್ಕೆ ಬರ್ಬೇಕಾದ್ರೆ ನಿಮ್ದೇ ಒಂದು ಆ ವಾತಾವರಣ ಕ್ರಿಯೇಟ್ ಆಗಿರ್ತದೆ. ಅದು ಯಾವುದೋ ಒಂದು ಟೈಮಿಂಗ್ಸ್ ಅಲ್ಲಿ ನೀವು ಇದ್ರೊಳಗಡೆ ಪ್ರವೇಶ ಮಾಡಿರ್ತೀರಿ. ಎಷ್ಟು ವರ್ಷದಿಂದ ಈ ಫೀಲ್ಡ್ಗೆ ನೀವು ಕೃಷಿಯಿಂದ ಎಂಟ್ರಿ ಆದ್ರಿ? ನಾನು ಸುಮಾರು ಒಂದು 2018 ನಂತರ ಈ ಫೀಲ್ಡ್ಗೆ, ಅಂದ್ರೆ ಗಿಡಗಳನ್ನು ಮಾರುವ ಫೀಲ್ಡ್ಗೆ ಬಂದದ್ದು. ಅಷ್ಟರವರೆಗೆ ನಮ್ಮ ಹತ್ರ ಸ್ವಲ್ಪ ಹಾಬಿ ಇತ್ತು. ನೀವು ಆಗ್ಲೇ ನಾನು ಹೇಳಿದೆ, ಅಪ್ಪ ಮಾಡಿದ್ದು, ಅಜ್ಜಿ ಮಾಡಿದ್ದು ಅಂತ ಹೇಳಿಕೊಂಡು ಹೇಳಿದೆ. ಅಲ್ಲಿಂದಲೇ ಹಾಬಿ ಇತ್ತು, ಅದು ಹಾಬಿ ನಡೀತಾನೆ ಇರ್ತಿತ್ತು. ಹಾಗೆ ಅದರಿಂದ ನಮ್ದು ಸಹ ಹಾಬಿಗಳು ಸ್ವಲ್ಪ ಹಣ್ಣಿನ ಗಿಡಗಳನ್ನ ಹಾಕುದೆಲ್ಲ ಇತ್ತು. ಇದ್ದವರಿಗೆ ಆಗ ಎಂತ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಇದ್ದವರಿಗೆಲ್ಲ ಹಣ್ಣಿನ ಹಣ್ಣುಗಳನ್ನು ತಗೊಂಡು ಕೊಡ್ತಿದ್ದೆವು, ಅಥವಾ ಇದು ಹಣ್ಣಿನ ಗಿಡಗಳು, ನಮ್ಮಲ್ಲಿ ಆದ ಗಿಡಗಳನ್ನೆಲ್ಲ ತಗೊಂಡು ಕೊಡ್ತಿದ್ದೆವು. ಸುಮಾರು 2005ನೇ ಇಸ್ವಿಯಲ್ಲಿ ನಮ್ಮ ಹತ್ರ ಡ್ರ್ಯಾಗನ್ ಫ್ರೂಟ್ ಇತ್ತು. ಆಗ್ಲಿ ಡ್ರ್ಯಾಗನ್ ಫ್ರೂಟ್ ಆಗಿತ್ತು ನಮ್ಮ ಹತ್ರ. ಆಗ ಈಗ ಬೀದಿ ಬೀದಿಗೆ ಡ್ರ್ಯಾಗನ್ ಫ್ರೂಟ್ ಬಂದಿರಲಿಲ್ಲ ಅಂತ? ಬೀದಿಗೆ ಡ್ರ್ಯಾಗನ್ ಫ್ರೂಟ್ ಬಂದಿರ್ಲಿಲ್ಲ, 100ಕ್ಕೆ 100 ಈಗ ಮಳೆಗಾಲ ಶುರು ಆಗುವಾಗ ನೀವು ಹೇಳಿದ್ದು ಕರೆಕ್ಟ್ ವಿಷಯ. ಯಾಕಂತ ಹೇಳಿದ್ರೆ ಆವಾಗ ನಮ್ಮ ಹತ್ರ ನಾವು ಫ್ರೀ ಆಗಿ ಎಷ್ಟೋ ಜನಕ್ಕೆ ಹಣ್ಣುಗಳನ್ನು ಕೊಟ್ಟಿದ್ದೇವೆ.
ಕೊಡುವಾಗ ಆಗ ಎಲ್ಲರೂ ಹೇಳ್ತಾರೆ ಇಂದನ್ ಏರು ತಿನ್ಪೇರು ಅಂತ ಹೇಳಿ ಅಂದ್ರೆ ಚಪ್ಪೆ ಒಂದು ಅಂದ್ರೆ ಹಾಗೆ ಇದನ್ನ ಯಾರು ತಿಂತಾರೆ ಅಂತ ಹೌದು. ಹೇಳಿ ಚಪ್ಪೆ ಇದು ಹಾ. ನಾವು ಸಹ ಥಿಂಕ್ ಮಾಡಿದ್ವಿ ಇದನ್ನ ಯಾರು ತಿನ್ನೋದಿಲ್ವ ಏನೋ ಅಂತ ಹೇಳಿ ಹಾ. ಆದ್ರೆ ಈಗ ಬಹುಶಃ ಡ್ರ್ಯಾಗನ್ ಫ್ರೂಟ್ ಇಲ್ಲದ ಅಂಗಡಿ ಇರ್ಲಿಕ್ಕಿಲ್ಲ ಅಂತ ನನ್ನ ಆಲೋಚನೆ ಉಂಟು. ಹೌದೌದು ಡ್ರ್ಯಾಗನ್ ಫ್ರೂಟ್ ಪ್ರತಿ ಅಂಗಡಿಯಲ್ಲಿ ಉಂಟು, ಒಳ್ಳೆ ರೇಟ್ ಅಲ್ಲಿ ಸಹ ಉಂಟು. ಹೌದು. ಹಾಗೆ ಚೆನ್ನಾಗಿರೋ ಡ್ರ್ಯಾಗನ್ ಫ್ರೂಟ್ ಸಿಗ್ತದೆ. ಕರೆಕ್ಟ್. ನಾವು ಮಂಗಳೂರು ಹೋಗುವಾಗ ಹ್ಮ್. ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಒಂದು ಸಾಬ್ರದ ಅಂಗಡಿ ಇತ್ತು, ಹೌದು. ಅಲ್ಲಿ ಫಾರಿನ್ ಫ್ರೂಟ್ಸ್ ಅಂತ ಹೇಳಿ. ಹೌದು. ನಾನು ಅಲ್ಲಿಗೆ ಹೋದ್ರೆ ಅದನ್ನ ನೋಡ್ಲಿಕ್ಕೋಸ್ಕರ ಹೋಗ್ತಿದ್ದೆ, ತೆಗೊಳ್ಳಿಕ್ಕೋಸ್ಕರ ಅಲ್ಲ. ಒಂದು ಹೌದು. ಡ್ರ್ಯಾಗನ್ ಫ್ರೂಟ್ಗೆ 500 ರೂಪಾಯಿ ಇರ್ತಿದ್ದಾರೆ, ಒಂದು ಹೌದು. ಸಣ್ಣ ಡ್ರ್ಯಾಗನ್ ಫ್ರೂಟ್ಗೆ. ಹೌದು ಅದನ್ನು ಅವರೆಲ್ಲ ಬೇರೆ ಬೇರೆ ವೆರೈಟಿ ಇದ್ದು ಈ ಬ್ರೊಕೋಲಿ ಇಂಥ ತರಕಾರಿಗಳು ಅದನ್ನೆಲ್ಲ ಇಡ್ತಾ ಇದ್ರು. ಅದನ್ನ ನೋಡ್ಲಿಕ್ಕೋಸ್ಕರ ಹೋಗ್ತಿದ್ವಿ. ಹಾ. ಅದರ ಜೊತೆಗೆ ನಾನೀಗ ಇದ್ರ ಒಳಗಡೆ ಬರುವಾಗ ದಟ್ಟ ಕಾಡು, ಇಲ್ಲಿ ನಾಗರಿಕತೆ ಇದೆ ಅಂತೇಳಿ ಅಂದಾಜು ಆಗುದಿಲ್ಲ ನೋಡುವಾಗ, ಯಾಕಂದ್ರೆ ಸುತ್ತಮುತ್ತ ಕಾಡು. ಅಂತದ್ರಲ್ಲಿ ಇಂಥ ಜಾಗದಲ್ಲಿ ನೀವು ಜನರಿಗೆ ಒಂದು ನರ್ಸರಿನ ಸರ್ವಿಸ್ ಕೊಡ್ಬೋದು ಅಂತೇಳಿ ಹೇಗೆ ಧೈರ್ಯ ಬಂತು ನಿಮ್ಗೆ? ಇಲ್ಲ ಸರ್, ಫಸ್ಟಿಗೆ ಎಂತ ಅಂತ ಹೇಳಿದ್ರೆ ನಾವು ಸಹ ಮನೆಯಲ್ಲೇ ಇಲ್ಲಿ ಇದ್ದೆವು. ನಾವು ಇಲ್ಲಿ ಮಾಮೂಲಿ ಕೃಷಿ ಮಾಡ್ತಾ ನಾವು ಇಲ್ಲಿ ಮನೆಯಲ್ಲಿ ಇದ್ದೆವು. ಸಣ್ಣದಾಗಿ ಒಂದು ಶುರು ಮಾಡಿದ್ವಿ ಎಂತ ಆಗ್ಬಹುದು ಅಂತ ಹೇಳಿ. ಹ್ಮ್. ಶುರು ಮಾಡಿದ ನಂತರ ಕ್ರಮೇಣ ಇದಾಗ್ತಾ ಬಂತು. ಪ್ಲಸ್ ನಮ್ಮದು ಎಂತ ಇದ್ರ ಮದರ್ ಪ್ಲಾಂಟ್ ನೋಡ್ಲಿಕ್ಕೆ ಜನ ಬಂದೇ ಬರ್ತಾರೆ, ಎಲ್ಲಿಂದಲೂ ಜನ ಬಂದೇ ಬರ್ತಾರೆ. ಹಾಗೆ ಅಷ್ಟಾಗ ಅವ್ರು ಬಂದವರು ಸ್ವಲ್ಪ ಸ್ವಲ್ಪ ಗಿಡವನ್ನು ತಗೊಂಡು ಹೋಗ್ತಾರೆ. ಕೆಲವೊಬ್ರು ಹೇಳ್ತಿದ್ರು ನೀವೇ ಗಿಡ ತಂದು ಕೊಡಿ, ಹ್ಮ್. ಹಾಗೆಲ್ಲ ಹೇಳ್ತಾರೆ ಅಂತ ಅವರಿಗೆ ಕ್ಲೀನ್ ಆಗಿ ಕೊಡ್ತಿದ್ದೆ. ಇತ್ತೀಚೆಗಂತೂ ಕಳೆದ ಒಂದು 2-3 ವರ್ಷಗಳಿಂದ ಸಾಧಾರಣ ದಕ್ಷಿಣ ಭಾರತಕ್ಕೆ ಅಂತ ಹೇಳ್ಬೋದು, ಹ್ಮ್. ದಕ್ಷಿಣ ಭಾರತಕ್ಕೆ ಸಪ್ಲೈ ಮಾಡ್ತೇವೆ ಈಗ. ಓ. ಕೆಲವೊಬ್ರು ಡೈರೆಕ್ಟ್ ಆಗಿ ಈಗ ಪೂನಾದಿಂದ ಇರ್ಬೋದು, ನಾಗಪುರದಿಂದ ಇರ್ಬೋದು, ಡೈರೆಕ್ಟ್ ಆಗಿ ನಮ್ಮ ನರ್ಸರಿಗೆ ಬಂದು ನೇರ ಅತ್ಲಾಗಿ ಹೋದದ್ದು ಇದೆ. ಗಿಡ ತಗೊಂಡು ಹೆಚ್ಚಾಗಿ ಕೆಲವೊಮ್ಮೆ ಈ ಬೆಂಗಳೂರಿಂದೆಲ್ಲ ಬರುವವರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯಕ್ಕೆ ಧರ್ಮಸ್ಥಳಕ್ಕೆ ಬಂದವರು ಬರ್ತಾರೆ. ಹಾ. ಕೆಲವೊಂದ್ಸಲ ನೇರವಾಗಿ ನಮ್ಮ ನರ್ಸರಿಗೆ ಅಂತ ಹೇಳಿ ಬರ್ತಾರೆ. ಹಾ. ಹೆಚ್ಚಾಗಿ ಫೋನ್ ಮಾಡಿ ಬರ್ತಾರೆ. ಕೆಲವೊಂದು ಸಲ ಫೋನ್ ಮಾಡದೆ ಸಹ ಬರ್ತಾರೆ ನೇರವಾಗಿ. ನಮ್ಗೆ ಇಲ್ಲಿ ಬಂದಾಗ ಹೋಗ್ಲೇ ಗೊತ್ತಾಗುದು ಹಾ. ನೀವು ಹೇಗೆ ಬಂದಿರಿ ಸರ್ ಅಂತ ಹೇಳಿದ್ರೆ ನಾನು ಮ್ಯಾಪ್ ಹಾಕೊಂಡೆ ಬಂದೆ, ಹಾ. ಫೋನ್ ಸಹ ಮಾಡ್ಲಿಲ್ಲ. ನರ್ಸರಿಯಿಂದ ಹೊರಗೆ ಹೋಗಿ ನರ್ಸರಿ ರೋಡ್ ಸೈಡ್ ಇರುತ್ತೆ ಅಲ್ಲ, ಹೌದು. ಅವ್ರ ತಲೆಯಲ್ಲಿ ಹಾಗಿರುತ್ತೆ ನರ್ಸರಿ ರೋಡ್ ಸೈಡ್ ಇರ್ತದೆ. ಮತ್ತೆ ಗೂಗಲ್ ಮ್ಯಾಪ್ ತೋರಿಸಿ ಇಲ್ಲಿ ತೋರಿಸಿದ್ದು ಹಾಗೆ ಇಲ್ಲಿ ಬಂದಿವಿ ಸರ್ ಅಂತ ಹೇಳ್ತಾರೆ. ದಾರಿಯಲ್ಲಿ ಬರುವಾಗ ಡೌಟ್ ಆಗಿರ್ಬೋದು, ದಾರಿ ಮೇಲೆ ತುಂಬಾ ತಪ್ಪಿದ ಜನಕ್ಕೆ ಅಂತ ಡೌಟ್ ಆಗ್ತದೆ. ವಾಪಸ್ ಫೋನ್ ಮಾಡಿ ಕೇಳ್ತಾರೆ, ಸರ್ ಹೌದಲ್ಲ ಕಾಡಿನ ಮಧ್ಯೆ ಬರ್ತಾ ಇದ್ದೇನೆ ಸರಿಯಲ್ಲ ಅಂತ ಹೇಳಿ ಕೇಳ್ತಾರೆ ವಾಪಸ್. ಹಾ. ಅಲ್ಲ. ಒಬ್ರು ಲಾಸ್ಟ್ ಇಯರ್ ಒಬ್ರು ಫ್ರೆಂಡ್ ಬಂದವರು, ಫ್ರೆಂಡ್ ಅಲ್ಲ ಹೀಗೇನೆ ನನ್ನ ಸರಿಗೆ ವಿಸಿಟ್ ಮಾಡ್ಲಿಕ್ಕೆ ಬಂದವರು ಹೇಳಿದ್ರು, ಹಾ. ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು, ಹಾ. ಈ ಕಾಡಲ್ಲಿ ಒಂದು ಬಿಸ್ನೆಸ್ ಸೆಟ್ ಮಾಡಿದಿರಿ ಅಂತ ಹೇಳಿದ್ರೆ ತುಂಬಾ ಕಷ್ಟದ ಕೆಲಸ ಅಂತ ಹೇಳಿದ್ರು. ಅಂದ್ರೆ Correct, correct. ರೋಡ್ ಸೈಡ್ ಮಾಡುವ. ಹೌದು. ನೋಡಿ ಸ್ನೇಹಿತರೆ, ಕಾಡು ಅಂತ ಹೇಳಿದಾಗ ಒಂದ್ಸಲ ತೋರಿಸ್ತಾನೆ. ಎತ್ತರದ ಜಾಗದಲ್ಲಿ ಇದ್ದೀವಿ, ಸುಮಾರು ಒಂದು 500-600 ಅಡಿಗಿಂತ ಮೇಲ್ಗಡೆ ನಾವು ನಡ್ಕೊಂಡು ಬಂದಿರುವಂತವ್ರು ಮನೆಯಿಂದ. ಇದರಲ್ಲಿ ಪೂರ್ತಿ ಹಣ್ಣಿನ ಗಿಡಗಳೇ ಇರುವಂತದ್ದು. ಸಾವಿರಾರು ವೆರೈಟಿಯ ಬೇರೆ ಬೇರೆ ವಿಧದ ಹಣ್ಣುಗಳೆಲ್ಲ ಇರ್ತದೆ. ನೋಡಿ ಇಲ್ಲಿ ನಿಮ್ಗೆ ಕಾಣ್ತಿರುವಂತದ್ದೆಲ್ಲ ಎಲೆಗಳ ಕಲರ್ಗಳೆಲ್ಲ ಚೇಂಜ್ ಇದೆ. ಅದ್ರ ಜೊತೆಗೆ ಒಂದು ರೀತಿ ರಿಸರ್ವ್ ಫಾರೆಸ್ಟ್ ಟೈಪ್ ಅಲ್ಲಿ ಮೇಲ್ಗಡೆ ಕಾಡಿದೆ ಅಲ್ವಾ ಸರ್? ರಿಸರ್ವ್ ಫಾರೆಸ್ಟ್ ಟೈಪ್ ಅಲ್ಲಿ ಅಲ್ಲ ಸರ್, ರಿಸರ್ವ್ ಫಾರೆಸ್ಟ್ ಅದು. ಹೌದಾ? ಹೌದು, ಹಾ. ರಿಸರ್ವ್ ಫಾರೆಸ್ಟ್ ಅದು ಮೇಲೆ. ಅಲ್ಲಿ ಯಾವ್ದೇ ಇದೆ ಅಲ್ಲ, ಯಾವುದೇ ಬೇಲಿಗಳನ್ನ ಹಾಕ್ಲಿಲ್ಲ ಇದಕ್ಕೆ? ಬೇಲಿ ಇಲ್ಲಿ ಸರ್ ಸುತ್ತಮುತ್ತಲು ಯಾರೋ ತೋಟಗಳಿಗೆ ಸಹ ಬೇಲಿ ಇಲ್ಲ ಸರ್, ಎಲ್ಲ ಆಸ್ ಇಟ್ ಇಸ್ ಹೀಗಿರ್ತದೆ. ಹಾ. ಆ ಕಂಗಿನ ಗಿಡ ನಿಮ್ಮದು, ಈ ಕಂಗಿನ ಗಿಡ ನಿಮ್ಮದು ಅಂತ ಹೇಳುವಂತ ಒಂದು ಸಣ್ಣ ಗುರುತ ಇರ್ತದೆ ಅಷ್ಟೇ ಹಾ. ಹೊರತು Correct. ಬೇರೆ ಎಂತದು ಇರುದಿಲ್ಲ ಸರ್ ಇಲ್ಲಿ ಬೇಲಿ. ಹೌದು. ನಾವೇ ಮಾತಾಡ್ತಿದ್ದಾಗ ಇದು ಅಲ್ಲಾಡಿಸ್ಕೊಂಡು ನನ್ನ ಪರಿಚಯ ಮಾಡಿಸಿ ಅಂತ ಹೇಳ್ತಿದ್ದೆ. ಹೇಳಿ ಸರ್ ಇದೇನು ಅಂತೇಳಿ. ಇದು ಹೋಂಗ್ಸಿಯಾಂಗೆ ಅಂತ ಹೇಳಿ ಮ್ಯಾಂಗೋ ಸರ್. ಇದೊಂದು ಹಾ. ಚೆನ್ನಾಗಿದೆ ತಿನ್ಲಿಕ್ಕೆ, ಒಂಥರ ಡಿಫರೆಂಟ್ ಟೇಸ್ಟ್ ಅಂತ ಹೇಳ್ಬೋದು. ಇದ್ರದ್ದು ಫ್ಲೇವರ್ ಡಿಫರೆಂಟ್ ಆಗಿದೆ, ಹಾ. ಸ್ವಲ್ಪ ಉದ್ದ ಸೈಜ್. ಹಾ. ಇದು ಲಾಸ್ಟ್ ಇಯರ್ ಒಳ್ಳೆ ಫ್ರೂಟ್ ಕೊಟ್ಟಿತ್ತು ಇದು. ಈ ಹಾ. ವರ್ಷ ಸಹ ಒಳ್ಳೆ ಫ್ರೂಟ್ ಇದೆ ಇದರಲ್ಲಿ. ಎಲ್ಲದ್ರಲ್ಲಿ ಆಗಿದೆಲ್ಲ ಸಾಧಾರಣ ಎಲ್ಲ ಉಂಟು ಸರ್, ಪರವಾಗಿಲ್ಲ. ಸ್ವಲ್ಪ ಉದ್ದ ಆಗ್ತದಲ್ಲ ಇದು? ಎಲ್ಲ ನೋಡ್ಲಿಕ್ಕೆ ಎಲ್ಲ ಸ್ವಲ್ಪ ಉದ್ದ ಒಂಥರ ಬೆಂಡ್ ಆ ತರ ಒಂಥರ ಚೆನ್ನಾಗುಂಟು. ಅಂದ್ರೆ ಒಂದೊಂದು ಗೊಂಚಲ್ ಆಗಲ್ಲ ಇದ್ರಲ್ಲಿ, ಸಿಂಗಲ್ ಅಲ್ವಾ ಸರ್ ಎಂತ ಗೊತ್ತಲ್ಲ, ಇದು ಲಾಸ್ಟ್ ಇಯರ್ ಸ್ವಲ್ಪ ಗೊಂಚಲ್ ಇತ್ತು. ಹಾ. ಈ ಸಲ ಹೂ ಬಿಡ್ಲಿಕ್ಕೆ ಎಲ್ಲ ಮಾವುಗಳು ತುಂಬಾ ಹೂ ಬಿಟ್ಟಿತ್ತು. ಆಗ್ಲೇ ನಾನು ಫಸ್ಟಿಗೆ ಒಮ್ಮೆ ಹೇಳಿದಾಗೆ ಹೌದು. ಈ ಸಲದ ಮೋಡದ ಕಾರಣವ ಮಳೆಯ ಕಾರಣವ ಎಂತ ಅಂತ ಗೊತ್ತಾಗ್ಲಿಲ್ಲ ಸರ್. ಎಲ್ಲ ಸಹ ಹೂ ಬಿಟ್ಟದಕ್ಕೆ ತಕ್ಕ ಮಾವುಗಳು ಇಲ್ಲ ಈ ಸಲ ಕರೆಕ್ಟ್. ಎಲ್ಲ ಕಡೆಯಲ್ಲಿ. ನನ್ನ ಹತ್ರ ಅಂತ ಹೇಳಿದಲ್ಲ ನಾನು, ಹಾ. ನೀವು ಎಲ್ಲ ಕಡೆಯಲ್ಲಿ ಹೋಲಿಸಿದ್ರೆ ಹಾ. ಈ ವರ್ಷದ ಕತೆ ಹಾಗೆ. ಸೂಪರ್ ಕ್ವೀನ್ ಅಂತ ಹೇಳುವಂತ ಮ್ಯಾಂಗೋ ಸರ್. ಹಾ. ಸೂಪರ್ ಕ್ವೀನ್ ಹೇಗೆ ಹೆಸರು ಬಂತದ್ದು ಗೊತ್ತಿಲ್ಲ. ಹಾ. ಇದು ಈ ವರ್ಷ ಸ್ಟಾರ್ಟಿಂಗ್ ಆಗಿದ್ದಷ್ಟೇ, ಈ ವರ್ಷ ಫಸ್ಟ್ ಟೈಮ್ ಆಗಿದ್ದಷ್ಟೇ. ಚಂದ ಬಂದಿದೆ ನೋಡ್ಲಿಕ್ಕೆ, ದೊಡ್ಡ ನೋಡಿ, ಸೈಜ್. ಇದೆಲ್ಲ ಹಣ್ಣಾಗಿದೆ ಅಂತ ಸರ್? ಹಣ್ಣು ಆದಾಗೆ ಕಾಣ್ತಾ ಉಂಟಾ ಅಂತ ನೋಡಿ ಸ್ವಲ್ಪ ಟಚ್ ಮಾಡಿ ನೋಡು ಹೇಗೆ ಆಗಿದೆ. ಹಣ್ಣಾಗಿದೆ, ಕಟ್ ಮಾಡುವಲ್ಲ. ಕಟ್ ಮಾಡುವ ನೋಡುವ ಹೇಗಿದೆ ಅಂತ ಹೇಳಿ. ಸೂಪರ್ ಕ್ವೀನ್ ಹಣ್ಣು ಆಗಿದೆ ಸರ್. ಇದು ನೋಡಿ, ಇದು ಹಣ್ಣ ಒಂದು ಹೇಳುದು ಈಗ ಸೊನೆ ನೋಡಿ ತುಂಬಾ ಬರ್ಲಿಲ್ಲ ಇದು. ಹಾ. ತುಂಬಾ ಹಣ್ಣು ಇದು ಸೊನೆ ಬರದ ಕಾರಣ ಹಾ. ಇದು ಲೈಟ್ ಇದು ಬೆಳೆದಿದೆ ಅಂತ ಹೇಳ್ಬೋದು. ನೋಡೋದನ್ನ ಕಟ್ ಮಾಡಿ ತೋರಿಸು. ಇದು ಕ್ರೀಪರ್ ಮ್ಯಾಂಗೋ ಅಂತ ಹೇಳಿ ಸರ್. ಇದರ ಗೆಲ್ಲುಗಳನ್ನ ನೀವು ಹೇಳ್ಬೋದು, ಸ್ಟ್ರೈಟ್ ಆಗಿ ನಿಲ್ಲುವ ಶಕ್ತಿ ಇಲ್ಲದಾಗೆ ಸ್ವಲ್ಪ ಬೆಂಡ್ ಹಾಕೊಂಡಿರುದು. ಇದೆಲ್ಲ ನೋಡಿ, ಗೆಲ್ಲೆಲ್ಲ ಬಗ್ಗಿ ಬಂದುಕೊಂಡಿರ್ತದೆ ಹಾಗೆ. ಯಾವ್ದು ಕಸಿ ವೆರೈಟಿ ಇದು? ಕ್ರೀಪರ್ ಮ್ಯಾಂಗೋ ಅಂತ ಹೇಳಿ ಕೊಂಡೆ ಇದು. ಹೇಗಿದೆ ಸ್ವೀಟ್? ಪರವಾಗಿಲ್ಲ, ಅಂತ ದೊಡ್ಡ ಹೇಳುವಂತದ್ದಲ್ಲ ಇದು. ಇದು ಹಿಂದಿನ ವರ್ಷವೇ ಆಗಿತ್ತು ಫ್ರೂಟ್. ಕಿಂಗ್ ಆಫ್ ಚಕಪತ್ ಅಂತ ಹೇಳಿ ಮ್ಯಾಂಗೋ ಇದು. ಹ್ಮ್. ಒಂಥರ ರೆಡ್ಡಿಶ್ ಕಲರ್ ಉಂಟು ಇದು. ಹಾ. ಇಲ್ಲಿ ಹೆಚ್ಚು ರೆಡ್ ಇದೆ. ಇಲ್ಲಿ ಹಾ. ಮೇಲ್ಗಡೆ ಎಲ್ಲ ಮೇಲ್ಗಡೆ ಹೆಚ್ಚು ರೆಡ್ ಇದೆ ನೋಡಿ. ಕಿಂಗ್ ಆಫ್ ಚಕಪತ್ ಅಂತ ಹೇಳಿ. ಯಾವ ದೇಶದ ಇದು? ಇದು ಯಾವ ದೇಶ ಅಂತ ಗೊತ್ತಿಲ್ಲ ಸರ್, ಹೊರಗಿನ ದೇಶದ್ದು ಮಾತ್ರ, ಈ ದೇಶದ ನಮ್ಮ ದೇಶದಲ್ಲ. ಅಲ್ಲ, ಎಷ್ಟು ವರ್ಷ ಆಗಿದೆ ಈಗ ನೀವು ತೋರಿಸಿದ ಎಲ್ಲ ಗಿಡಗಳಿಗೆ?
ಸುಮಾರು 4 ವರ್ಷದವರೆಗೆ ಆಗಿರ್ಬೋದು. ನಾನು ಹೆಚ್ಚಾಗಿ ಸರ್ ದೊಡ್ಡ ಅಂದ್ರೆ ಸಣ್ಣ ಗಿಡಗಳನ್ನ ತಂದ್ರು ಸರ್, ಅದನ್ನ ದೊಡ್ಡ ಬ್ಯಾಗಿಗೆ ಹಾಕಿಟ್ಟು ಹ್ಮ್. ಅಲ್ಲಿ ಮನೆ ಹತ್ರವೇ ಸಾಕಿ ಬಿಟ್ಟು ಒಳ್ಳೆ ದೊಡ್ಡ ಸೈಜಿಗೆ ತರ್ತೇವೆ ಗಿಡವನ್ನು. ಹಾ. ದೊಡ್ಡ ಸೈಜಿಗೆ ತಂದು ಬಿಟ್ಟು ಮತ್ತೆ ಇಲ್ಲಿಗೆ ಬಂದು ನಾಟಿ ಮಾಡ್ತೇವೆ. ಓ. ನಿಮಗೆ ಮೇಂಟೆನೆನ್ಸ್ ತುಂಬಾ ಈಸಿ ಆಗ್ತದೆ. ಕಾಡು ಹೆರಿಯುವಾಗೆಲ್ಲ ಕಟ್ಟಾಗಿ ಹೋಗ್ತಾ ಇದೆ. ಅಲ್ಲ, ಈಗ ಜನರಿಗೆ ನೀವು ಅದನ್ನೇ ಸಲಹೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀರಾ? ನಾನು ಹೆಚ್ಚಾಗಿ ಅದನ್ನೇ ಕೊಡ್ತೇನೆ, ನೀವು ಚೆನ್ನಾಗಿ ಮನೆ ಹತ್ರ ಇಟ್ಟು ಸಾಕಿ ಒಳ್ಳೆ ಅಂತೇಳಿ ಹೇಳ್ತೇನೆ ಹೆಚ್ಚಾಗಿ. ಹಾ. ಆದ್ರೆ ಕೆಲವರಿಗೆ ನಾಟಿ ಮಾಡ್ತಾರೆ, ಕೆಲವರು ಎಷ್ಟು ಸಣ್ಣ ಗಿಡಗಳನ್ನ ನಾಟಿ ಮಾಡಿ ಜಾಗ್ರತೆ ಮಾಡಿ ಸಾಕಿ ಸಹ ಮೇಲೆ ತರ್ತಾರೆ. ಮನೆ ಹತ್ರ ನೀರ್ ಹಾಕ್ಲಿಕ್ಕೆ, ಇನ್ನೊಂದು ಹಾಕ್ಲಿಕ್ಕೆ, ಗೊಬ್ಬರ ಹಾಕ್ಲಿಕ್ಕೆ ಸುಲಭ ಅಲ್ಲ? ಹೌದು, ತುಂಬಾ ಹತ್ರ ಸುಲಭ, ಹತ್ರ ತುಂಬಾ ಹತ್ರ ಸುಲಭ ಸಹ. ಮತ್ತೆ ನೀವು ಗಿಡಗಳ ಜೊತೆಗೆ ನೀವು ಯಾವಾಗ್ಲೂ ಅದನ್ನು ಮುಟ್ಟುತ್ತಾ ಇದ್ರೆ ಹಾ. ಸ್ವಲ್ಪ ಬೇಗ ಸ್ಪೀಡ್ ಬರ್ತದೆ ಅದು ಅಲ್ಲ? ಹೋಲಿಸಿ. ಇದು ಯಾವ್ದಿದು? ಅದ್ರ ಗೋಲ್ಡನ್ ನಾಮ್ಡಾಕ್ ಅಂತ ಹೇಳಿ ಹಾ. ನೀವು ನೋಡ್ಬೋದು. ಇದು ಕಾಯಿ ಆಕ್ಚುಲಿ ಹಾ. ಲೈಟ್ ಯೆಲ್ಲೋ ಕಲರ್ ಇದೆ ನೋಡಿ, ಹಣ್ಣಾದಾಗಿದೆ. ಹಣ್ಣಾದಾಗಿದೆ. ಹಾ. ಆದ್ರೆ ಇದು ಹಣ್ಣಾಗುವಾಗ ಡಾರ್ಕ್ ಯೆಲ್ಲೋಕ್ಕೆ ಬರ್ತದೆ. ಹಾ. ಇನ್ನು ಸಹ ಯೆಲ್ಲೋ ಕಲರ್ ಬರ್ತದೆ ಇದು ನಿಮಗೆ. ಹಾ, 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 ಹಾ. ಇದ್ರದ್ದು ಒಳಗಿನ ಓಟೆ ಅಂದ್ರೆ ಹಾ. ಎಂತದು ಓಟೆ ಬಂದುಬಿಟ್ಟು ನಿಮಗೆ ಕೊರಂಟು. ಹೌದು, ಕರೆಂಟ್ ಬಂದುಬಿಟ್ಟು ಪುಸ್ತಕದ ರಟ್ಟಿನಷ್ಟು, ನಾವು ಶಾಲೆಗೆ ಹೋಗ್ಕೊಂಡಿರುವಾಗ ಹಾ. ಇದ್ದ ಪುಸ್ತಕ ರಟ್ಟಿನಷ್ಟು ತೆಳ್ಳಗಿರ್ತದೆ, ಹಾ, ಹಾ. ಫುಲ್ ತೆಳ್ಳಗೆಲ್ಲ ಇರ್ತದೆ. ಹಾ. ತಿನ್ಲಿಕ್ಕೆ ತುಂಬಾ ಸ್ವೀಟ್ ಇದೆ. ಇವಳು ನನ್ನ ಪತ್ನಿ ತುಳಸಿ. ಹಾ. ಇವರು ನನ್ನ ಹೆಚ್ಚಿನ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಇವರು ಇರ್ತಾರೆ. ನಮಸ್ಕಾರ, ಹೇಗಿದ್ದೀರಿ? ಹೀಗೆ ಅದನ್ನು ಕಟ್ ಮಾಡಿ ತೋರಿಸ್ತೀರಲ್ಲ? ನೋಡಿ, ಈಗ ಮಾವಿನ ಹಣ್ಣನ್ನು ಕಟ್ ಮಾಡುವ. ಸ್ವಲ್ಪ ಕೆಳಗಡೆ ಹಿಡಿಬೇಕು. ಈಗ ಹುಳ ಇರ್ಬೋದಾ? ಅಕಸ್ಮಾತ್ ಹುಳ ಇದ್ರೆ ಅಂತ ಹೇಳ್ಬೇಡಿ. ಹಾ. ಇದು ಒಮ್ಮೊಮ್ಮೆ ಮಾವಿನ ಹಣ್ಣಲ್ಲಿ ಹುಳ ಇರೋದು ಮಾಮೂಲಾಗಿ. ನಾವು ಅಂತ ಹೇಳಿದ್ರೆ ಯಾವುದೇ ಮದ್ದೆ ಅಂತ ಬಿಡದೆ ಮಾಡ್ತೇವೆ. ಕರೆಕ್ಟ್, ಕರೆಕ್ಟ್. ಕೆಲವೊಮ್ಮೆ ಹುಳ ಇದ್ದೇ ಇರ್ತದೆ, ಕೆಲವೊಮ್ಮೆ ಇರುದಿಲ್ಲ. ನೋಡಿ, ನೀವು ಹೇಳಿದಾಗೆ ಒಂದು ಸೈಡ್ ಅಲ್ಲಿ ಸ್ವಲ್ಪ ಹುಳ ಉಂಟು. ಈಗ ಒಂದು ಸೈಡ್ ಅಲ್ಲಿ ಹುಳ ಇದೆ ಸ್ನೇಹಿತರೆ. ಸ್ವಲ್ಪ ಹುಳ ಇದೆ, ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಕಪ್ಪಾದಷ್ಟೇ ಅದು. ಆ ಕಡೆ ನೋಡಿ, ಆ ಕಡೆ ನೋಡುವ. ಹುಳಕ್ಕೆ ಅಂದ್ರೆ ಅವರು ಇವರು ಅಂತ ಗೊತ್ತಿಲ್ಲಲ್ಲ ಅದಕ್ಕೆ, ಹೌದೌದು ಅಲ್ವಾ? ಎಲ್ಲರ ಹತ್ರ ಬಂದೇ ಬರ್ತದೆ. ಮಿತ್ರರೊಬ್ಬರು ಇದ್ದಾರೆ, ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಹುಳ ಒಂದು ಸೈಡ್ ಅಲ್ಲಿ ಇರ್ತದೆ, ನಾವು ಈತ್ಲ ಸೈಡ್ ಇಂದ ತಿಂತಾ ಇರುವ ಅಂತ ಹೇಳ್ತಾ ಇರ್ತದೆ. ಬಾರಿ ತೆಳು ಇದೆ ಹಾಗಾದ್ರೆ ಅದು. ನೋಡಿ ಅಲ್ಲ? ಎಷ್ಟು ತೆಳ್ಳಗಿದೆ ಅಂತ ಹೇಳಿ. ಗೆರಟೆ. ಅದು ಸ್ವಲ್ಪ ಇದೆ ಮಾತ್ರ, ಸಣ್ಣ ಗೆರಟೆ. ಹೌದು, ಸಣ್ಣ ಗೆರಟೆ. ಇಲ್ಲಿ ಸ್ವಲ್ಪ ದಪ್ಪದಲ್ಲೇ ಇದೆ ನೋಡಿ, ಇಲ್ಲಿ. ಇನ್ನು ದಪ್ಪ ಇದೆ ಅಲ್ಲ? ಹೌದು, ಇಲ್ಲಿ ತೆಳ್ಳಗೆ ಎಲ್ಲಿ ಇದೆ ನಿಮಗೆ. ಅದು ಸ್ವಲ್ಪ ಹೆಚ್ಚು ಪೀಸ್ ಆಗಿದೆ ಅಲ್ಲ? ಎಲ್ಲ ದೊಡ್ಡ ದೊಡ್ಡ ಮಾವು ನೋಡಿಕೊಂಡು ಬಂದೆವು ನಾವು. ಇಲ್ಲೊಂದು ನೋಡಿದ್ದೆ ಸಣ್ಣ ಮಾವು, ಇದು ಕಾಟು ಮಾವು ಅಂತ ಹೇಳ್ತೇವೆ ನಾವು ಇಲ್ಲಿ. ಅಲ್ಲ? ಸೂಪರ್, ಉಪ್ಪಿನಕಾಯಿಗಂತ ಅದ್ಭುತ ಇದೆ. ಹಾ. ಜೊತೆಗೆ ಹಣ್ಣು ಸಹ ಅದ್ಭುತ ಇದೆ. ಹಣ್ಣು ಅದ್ಭುತ ಇದೆ ಅಂತ ಹೇಳಲಿಕ್ಕೆ ಇದ್ರಲ್ಲಿ ಎಂತ ತಿನ್ಲಿಕ್ಕೆ ಅಂತಲ್ಲ, ಸಿಪ್ಪೆ ಮತ್ತು ಸಿಪ್ಪೆ ಮಧ್ಯದಲ್ಲಿ ಸ್ವಲ್ಪ ನೀರು ಹಾ. ಮತ್ತೆ ಹೊಟ್ಟೆ ಹಾ. ಅದರದ್ದಿದೆ. ಹಾ. ಸೂಪರ್ ಟೇಸ್ಟ್. ಇದರ ಬೆನಿಫಿಟ್ ಅಂತ ಹೇಳಿದ್ರೆ ಪ್ರತಿ ವರ್ಷ ಇದರಲ್ಲಿ ಈಲ್ಡ್ ಆಗ್ತದೆ. ಹಾ. ಪ್ರತಿ ವರ್ಷವೂ ಈಲ್ಡ್ ಆಗ್ತಾ ಇದು. ಆದ ಕಾರಣ ಈ ಮರವನ್ನು ಹಾಗೆ ಇಟ್ಟುಕೊಂಡಿದ್ದೇವೆ. ಅಲ್ಲ, ತುಂಬಾ ಆಗಿದೆ. ಹೌದು, ಇದು ಹಳೆ ಸಣ್ಣ ಮರ. ಸಣ್ಣ ಮಿಡಿಯನ್ನೇ ಕೊಯ್ದು ಉಪ್ಪಿನಕಾಯಿ ಹಾಕುದಿಲ್ಲ? ಹಾಕ್ತೇವೆ. ಹ್ಮ್. ಈ ಸಲ ಸ್ವಲ್ಪ ಹಾಕ್ಲಿಲ್ಲ ನಾವು. ತುಂಬಾ ಒಳ್ಳೆ ಉಪ್ಪಿನಕಾಯಿ ಎಲ್ಲ ಒಂದು 3-4 ವರ್ಷ ನಿಲ್ತದೆ ಚಂದ. ಅದ್ರ ಜೊತೆಗೆ ಸೂಪರ್ ಉಪ್ಪಿನಕಾಯಿ ಸಹ ಒಳ್ಳೆ ಸಣ್ಣ ಆಗಿದೆ ಎಲ್ಲ ಕೆಳಗಡೆಗೆ. ತೋರಿಸಿ ನೋಡಿ ಸ್ನೇಹಿತರೆ, ನಮ್ಮ ಮನೆಗೆ ತಗೊಂಡೋಗಿ ತೊಳೆದು ಒಂದು ಕಡೆ ತೆಗೆದಿಟ್ಟು ದಿನಾ ಚಂಡ್ರೊಲ್ಲಿ ಮಾಡ್ಬೇಕು, ಫ್ರಿಜ್ ಅಲ್ಲಿ ಇಟ್ಟು. ಚಂಡ್ರೊಲ್ಲಿ ಅಂತ ಹೇಳ್ತಾರೆ ಸ್ನೇಹಿತರೆ ನಮ್ಮ ಭಾಗದಲ್ಲೆಲ್ಲ. ಚಂಡ್ರೊಲ್ಲಿ ಅಂತ ಹೇಳಿದ್ರೆ ಹೆಚ್ಚು ಯಾವುದೇ ವಸ್ತುಗಳನ್ನು ಉಪಯೋಗಿಸ್ಲಿಕ್ಕಿಲ್ಲ, ಕೇವಲ ಉಪ್ಪು, ಅದರ ಜೊತೆ ಸ್ವಲ್ಪ ಈರುಳ್ಳಿ, ಮೆಣಸು, ಕಾಯಿ ಮೆಣಸು ಇಷ್ಟನ್ನು ಹಾಕಿ ಕೈಯಲ್ಲಿ ಹಿಚುಕಿ ಗಂಜಿಗೆ ಹಾಕಿ ಅಥವಾ ಅನ್ನಕ್ಕೆ ತಿನ್ನುವುದು, ಅದಕ್ಕೆ ಚಂಡ್ರೊಲ್ಲಿ ಅಂತ ಹೇಳೋದು. ಈ ರೆಸಿಪಿ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ, ನಮ್ಮ ತುಳುನಾಡಿನ ಎಲ್ಲ ಬಡವರ ಮನೆಯ ಮಾತಾಗಿದ್ದಂತ ಒಂದು ರೆಸಿಪಿ ಅಲ್ಲ ಸರ್? ಹೌದು, 100%. ಹಿಂದೆ ಎಲ್ಲ ಕಷ್ಟದಲ್ಲಿದ್ದಾಗ ಜನರಿಗೆಲ್ಲ ಸಾಂಬಾರುಗಳೇ ಮಾಡ್ತಿರ್ಲಿಲ್ಲ ಈ ಹಣ್ಣಿನ ಸಂದರ್ಭದಲ್ಲೆಲ್ಲ. ಉಪ್ಪು ಮೆಣಸು. ಆದ್ರೆ ಸರ್ ಮತ್ತೆ ಈಗ ಈ ಮಾವಿನ ಹಣ್ಣು ಟೈಮ್ ಅಲ್ಲಿ ನಿಮಗೆ ಸಾಂಬಾರು ಮಾಡಿದ್ರು ಊಟ ಮಾಡ್ಲಿಕ್ಕೆ ಖುಷಿ ಆಗುದಿಲ್ಲ. ಇದು ಚಂದ್ರುಳಿ ಇಂಥದ್ದೇ ಅಂತಾರೆ, ಮಾವಿನ ಹಣ್ಣೆ ರೆಸಿಪಿ ಮಾಡಿದ್ರೆ ನಿಮಗೆ ಊಟ ಚಂದ ಆಗುತ್ತೆ. ಹೌದೌದು. ಮತ್ತೆ ಅದು ಕೆಮಿಕಲ್ ಲೆಸ್. Chemical ಈಗ ಉದಾಹರಣೆಗೆ ನಾವು ಒಂದೆರಡು ಜೀರಿಗೆ ಮೆಣಸು ಹಾಕಿದ್ರೆ ಅದಕ್ಕೆ ಸ್ವಲ್ಪ ಇದು ಹಾಕಿದ್ರೆ ಏನು ಮಸಾಲೆ ನೀರಲ್ಲ. ಹೌದೌದು, ಸೂಪರ್ ಆಗಿರ್ತದೆ. ನೋಡಿ ಸ್ನೇಹಿತರೆ, ಸೂಪರ್ ಕ್ವೀನ್ ಮಾವಿನ ಹಣ್ಣನ್ನು ಕೊಯ್ಯುವಂತ ಸಮಯ. ಆಗ ಲೈವ್ ಆಗಿ ಕೊಯ್ದ್ರಲ್ಲ ಸರ್, ಅದು. ಆದ್ರೆ ತುಂಬಾ ಹಣ್ಣಾಗಿರ್ಲಿಲ್ಲ ಆಗ ಅದು. ಹ್ಮ್. ಅದನ್ನೇ ಕಟ್ ಮಾಡ್ತಾ ಇದ್ದೇವೆ, ಕಾಯಿ ಅದು ಆಕ್ಚುಲಿ. ಆದ್ರೂ ಸ್ವಲ್ಪ ಟ್ರ್ಯಾಪರ್ ಗಳನ್ನೆಲ್ಲ ಉಪಯೋಗ ಮಾಡಿದ್ರೆ ಇದಕ್ಕೆ ಬರೋ ಕೀಟಗಳು ನಿಯಂತ್ರಿಸಬಹುದು ಅಂತ ಅನಿಸ್ತದೆ. ನಿಯಂತ್ರಣ ಮಾಡಬಹುದು ಅಲ್ಲ? ಹೌದೌದು, ಏನೇನು ಸ್ಪ್ರೇನೇ ಮಾಡ್ಬೇಕಾಗಿಲ್ಲ. ಟ್ರ್ಯಾಪರ್ ಗಳೆಲ್ಲ ಮಾಡಿದ್ರೆ ಒಳ್ಳೆ ಫಾರ್ಮೋನ್ ಟ್ರ್ಯಾಪರ್ಸ್ ಗಳೆಲ್ಲ ಸಣ್ಣ ಸಣ್ಣ ಡಾಟ್ ಬಿದ್ದಿದೆ, ಕೊಟ್ಟಿದೆ ಉಳದು. ಆದ್ರೂ ನಾವು ತಿನ್ಬಹುದು. ಇದು ಒಂದು ಕಾಡು ಮಾವೇ, ಅದಕ್ಕಿಂತ ದೊಡ್ಡ ಸೈಜ್ ಅಲ್ಲಿ ಸ್ವಲ್ಪ ಮಿಕ್ಸ್ ಅಂತ ಹೇಳ್ಬೋದು. ಸಿಪ್ಪೆ ತುಂಬಾ ಗಟ್ಟಿ, ಬಿದ್ದು ಇಲ್ಲಿ ನೆಲದಲ್ಲಿ ಒಂದು 3 ದಿವಸ ಇದ್ರೂ ಏನೂ ಆಗುದಿಲ್ಲ. ಮತ್ತೆ ಇದು ಸಿಪ್ಪೆ ಸುಲಿಲಿಕ್ಕೆ ಮಾತ್ರ ಕಷ್ಟ, ಎಲ್ಲ ಕಾಡು ಮಾವಿನಾಗೆ ಬರುದಿಲ್ಲ. ಸಿಪ್ಪೆ ಸಮೇತ ಮೆಣಸ್ಕಾಯಿ ಮಾಡ್ಲಿಕ್ಕೆಲ್ಲ ತುಂಬಾ ಚಂದ ಆಗ್ತದೆ, ಜ್ಯೂಸ್ ಮಾಡ್ಲಿಕ್ಕೂ ಚಂದ ಆಗ್ತದೆ, ಒಳ್ಳೆ ಟೇಸ್ಟ್. ಸಿಹಿ ಇದೆಯಾ? ತುಂಬಾ ಸಿಹಿ ಉಂಟು. ಹಣ್ಣಾಗುವಾಗ ಈ ನೆಕ್ಕರೆ ಮಾವು ಬಾದಾಮಿಗೆಲ್ಲ ಒಳ್ಳೆ ಕಲರ್ ಬರ್ತದಲ್ಲ, ಹಾಗೆ ಕಲರ್ ಬರ್ತದೆ ಇದು. ನೀವೀಗ ನಾವು ಬಂದಾಗ ಒಂದು ಜ್ಯೂಸ್ ಕೊಟ್ರಲ್ಲ, ಅದು ಯಾವ ಮಾವು ಇದು? ಅದು ತೋತಾಪುರಿ. ಅದ್ರದ್ದು ಹೇಗೆ ಮಾಡೋದು ಜ್ಯೂಸ್?
ಅದು ಕಾಯಿ ಮಾವಿನಕಾಯಿಯನ್ನೇ ತಗೊಳುದು. ಹಾ. ಕಾಯಿ ಮಾವಿನಕಾಯಿ ಅದಕ್ಕೆ ಮತ್ತೆ ಅದನ್ನ ಸಿಪ್ಪೆ ಸುಲ್ದು ಹ್ಮ್. ಮಿಕ್ಸಿಗೆ ಹಾಕುದು. ಹ್ಮ್. ಒಂದು ಮಾವಿನಕಾಯಿಗೆ ಜೀರಿಗೆ ಮೆಣಸು ಹೇಳ್ತೇವಲ್ಲ, ಗಾಂಧಾರಿ ಮೆಣಸು, ಹೌದು. ಒಂದು 2 ಮೆಣಸು, ಹ್ಮ್. ಒಂದು 2 ಕಲ್ಲು ಉಪ್ಪು, ಮತ್ತೆ ಸಕ್ಕರೆ ಸಿಹಿಗೆ ಬೇಕಾದಷ್ಟು ಹಾ. ಹಾಕಿ ಇದ್ ಮಾಡುದು. ಒಂದು ಮಾವಿನಕಾಯಿಯಲ್ಲಿ 2.5 ಲೀಟರ್ 3 ಲೀಟರ್ ಹತ್ರ ಜ್ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಈಗ ನಿಮ್ಮ ಹತ್ರ ಈ ರೀತಿಯ ವೆರೈಟಿಗಳದ್ದು ನೂರಾರು ವಿಧದ ಗಿಡಗಳೆಲ್ಲ ಸಿಗ್ತದೆ. ಜನರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಯಾವ ಟೈಮಿಗೆ, ಹೇಗೆ, ಏನು? ನಾವಂದ್ರೆ ಹೆಚ್ಚಾಗಿ ಈಗ ಇದು ವಾಟ್ಸಪ್ ಅಲ್ಲೇ ಇದ್ ಮಾಡ್ತಾರೆ. ಹಾ. ನಮ್ಮದೇ ವೆಬ್ಸೈಟ್ ಉಂಟು, ಸಾನಿಕಾ ನರ್ಸರಿ ಅಂಡ್ ವನಸಿರಿ ಫಾರ್ಮ್ಸ್. ಹಾ. ಅದ್ರಲ್ಲಿ ಇದ್ ಮಾಡಿದ್ರೆ ಬರ್ತದೆ ವೆಬ್ಸೈಟ್ ಅಲ್ಲಿ ಎಲ್ಲಾನು. ಹಾ. ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಇದು ಕೊಡ್ತೇವೆ ನಾವು. ಹಾ. ಅದಕ್ಕೆ ಅವ್ರು ಹೇಳಿ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾರಾದ್ರೂ ಬಯಲುಸೀಮೆಯವರು ದೂರದವರೆಲ್ಲ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಬಂದಾಗ ಒಂದು ಇಲ್ಲಿಗೆ ಬರ್ಬೋದಲ್ಲ? ಇಲ್ಲಿಗೆಂತಲೇ ಬರುವವರು ಇದ್ದಾರೆ, ದೇವಸ್ಥಾನಕ್ಕೆ ಬಂದವರು ಬರ್ತಾರೆ. ಹಾ. ಆಲ್ರೆಡಿ ಕೆಲವು ವಿಡಿಯೋಗಳಲ್ಲೆಲ್ಲ ನಂಬರ್ಗಳು ಹಾಕಿದ ಕಾರಣ ಕಾಂಟ್ಯಾಕ್ಟ್ ನಂಬರ್ ಹೆಚ್ಚಿನವರಿಗೆ ಸಿಕ್ಕಿ ಕಾಂಟ್ಯಾಕ್ಟ್ ಆಗಿ ಬರ್ತಾರೆ. ಸ್ನೇಹಿತರೆ, ನೈಸರ್ಗಿಕವಾಗಿರುವಂತಹ ಅತ್ಯಂತ ದೊಡ್ಡದಾಗಿರುವಂತಹ ಕಾಡಿನ ಮಧ್ಯದಲ್ಲಿ ಸುಬ್ರಹ್ಮಣ್ಯದ ಪಕ್ಕದಲ್ಲಿರುವಂತಹ ಒಂದು ಅದ್ಭುತವಾಗಿರುವಂತಹ ವನಸಿರಿ ಸಾನಿಕಾ ನರ್ಸರಿ ಅನ್ನುವಂಥದ್ದು. ಇಲ್ಲಿ ದೂರದಿಂದ ನೋಡಬೇಕಾದ್ರೆ ಒಂದು ಕಾಡು ಬೆಳೆದಾಗ ಆಗ್ತದೆ. ಅದರ ಹತ್ರ ಹೋದಾಗೂ ಕೂಡ ದೇಶ ವಿದೇಶದ ವಿಶೇಷ ರೀತಿಯ ನೂರಾರು ವಿಧದ ಹಣ್ಣುಗಳು, ಅದರ ಬಗ್ಗೆಯೂ ಕೂಡ ಡೀಟೇಲ್ ಆಗಿರುವಂಥ ಮಾಹಿತಿಗಳನ್ನು ಮುಂದಿನ ದಿನಗಳೇ ನಾನು ಕೊಡ್ತೇನೆ. ಯಾಕೆಂತೇಳಿದ್ರೆ ನಾನು ಇವತ್ತು ಬಂದಾಗನೇ ಸ್ವಲ್ಪ ಸಂಜೆ ಆಗಿತ್ತು. ಇವತ್ತು ಒಂದು ಕ್ಲೈಮೇಟ್ ಅಂದರೆ ಸಂಜೆಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಅದನ್ನು ತುಂಬ ಡೀಟೇಲ್ ಆಗಿ ಕೊಡಬೇಕು. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆಯೂ ಕೂಡ ತುಂಬ ಮಾಹಿತಿಗಳನ್ನು ಕೊಡ್ತೇನೆ. ಅದ್ಭುತವಾಗಿರುವಂಥ ಒಂದು ಮಾವಿನ ಸಂಗತಿಗಳನ್ನು ಹೇಳಿದ್ರಿ, ಅದರ ಒಂದಷ್ಟು ವಿಚಾರಗಳನ್ನು ಜನರಿಗೆ ತಿಳಿಸಿದ್ರಿ. ಇದೆಲ್ಲವೂ ಕೂಡ ಒಂದು ಜನರಿಗೆ ಒಂದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪ್ರಚಾರ ಆಗ್ತಾ ಇರ್ತದೆ, ಅದರಿಂದಾಗಿ ಒಳ್ಳೆಯದನ್ನು ಜನರಿಗೆ ಸ್ಪ್ರೆಡ್ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಹೆಮ್ಮೆಯ ನರ್ಸರಿಯಾಗಿ ನೀವು ಕೆಲಸ ಮಾಡುವ ಕಾರಣಕ್ಕೋಸ್ಕರ ಇದನ್ನು ನಮ್ಮ ಒಂದಷ್ಟು ಜನ ವ್ಯೂವರ್ಸ್ಗಳಿಗೆ ತೋರಿಸುವ ಅಂತೇಳಿ ಬಂದಿರುವಂಥದ್ದು. ಹಾಗೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಧನ್ಯವಾದಗಳು. ಹಾಗೇನು ಸರ್, ನಾವು ಇವತ್ತೊಂದು ಆಲೋಚನೆ ಮಾಡದೆ ನೀವು ಬಂದಿರಿ. ನೀವು ಬಂದಾಗ ನಾವು ಹಣ್ಣಿನ ಗಿಡಗಳನ್ನು ಸುಮಾರು ತೋರಿಸಿದೆ. ಇವತ್ತು ಸಾಯಂಕಾಲ ಆದ ಕಾರಣ ನಿಮಗೆ ನೋಡಿದ್ರಿ ನೀವು, ಸಾಯಂಕಾಲ ಆದ ಕಾರಣ ಈಗ ಫುಲ್ ಎಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ. ಧನ್ಯವಾದಗಳು ಸರ್. Thank you. ಇನ್ನು ಮುಂದೆ ಸಹ ಬನ್ನಿ ನೀವು.